विष्णुपत्नी नमस्तुभ्यं पादस्पर्शं वरदे कामरूपिणी विद्यारम्भं करिष्यामि सिद्धिर्भवतु मे सदा रामस्कन्दं हनुमन्तं वैनतेयं मृगोदरं शयने स्मरे नित्यं स्वप्नं दर्श्य नश्यति. ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. ನಮ್ಮ ಜ್ಞಾನದ ಮಿತಿ ಎಷ್ಟಿತ್ತು, ಎಷ್ಟು ಅಗಾಧವಾಗಿತ್ತು. ನಿಮಗೆ ಇಲ್ಲಿ ಕಮ್ಮಿ, ದಕ್ಷಿಣದಲ್ಲಿ ತಮಿಳುನಾಡು ಕೇರಳದಲ್ಲಿ ಹೋದಾಗ ಪ್ರತಿಯೊಂದು ಮನೆಯಲ್ಲಿ ಸಹ ತುಳಸಿ ಗಿಡ ಬೇಕು. ಯಾಕೆ ಗೊತ್ತುಂಟ? ತುಳಸಿ ಯಾಕೆ ಅಷ್ಟು ಪವಿತ್ರ? ಅದಕ್ಕೊಂದು ಕಾರಣ ಉಂಟು. ಅದು ಎಲ್ಲ ಗಿಡಗಳು, ಎಲ್ಲ ಮರಗಳು 4 ಗಂಟೆ ಓಝೋನ್ ಗೊತ್ತಾ? ಇಲ್ಲ, ಇನ್ನು ದೊಡ್ಡದಾಗಿ ಗೊತ್ತಾಗ್ತದೆ. ಈ ಪರ್ಯಾವರಣದ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಒಂದು ಝೋನ್ ಉಂಟು. ಅದು ನಮ್ಮ ಅತಿ ಕಠಿಣವಾದ ರೇಸನ್ನು ತಡೀತದೆ. ಅಂದಾಗ ನಮಗೆ ಎಲ್ಲ ರೋಗಗಳು ಬರುವುದಿಲ್ಲ. ಆ ಓಝೋನನ್ನು ರಕ್ಷಣೆ ಮಾಡುವಂಥ ಶಕ್ತಿ ಉಂಟು. ಸಹೋದರಿ ಅಲ್ಲ, ಸಹೋದರ ಸಹೋದರಿ ಸ್ಟಡಿ ಮಾಡ್ತಾರೆ. ಹಾಗೆ ಪರಿಚಯ ಇಲ್ಲೇ ಇದೆ. ಗೀತಾ ಕವರ್ನಿದು